ಕಾರವಾರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಸುಮಾರು 40ರಿಂದ 50 ಬೈಕ್ಗಳನ್ನು ಪಾರ್ಕ್ ಮಾಡಲು ಅಗತ್ಯ ಜಾಗವನ್ನು ತಮ್ಮ ಸಮಯ ಪ್ರಜ್ಞೆಯಿಂದ ಖುಲ್ಲಾಪಡಿಸಿ ನೀಡುವಲ್ಲಿ ಮಾಜಿ ಶಾಸಕ ಸತೀಶ್ ಸೈಲ್ ಯಶಸ್ವಿಯಾಗಿದ್ದಾರೆ. ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ್ದ ಸತೀಶ್ ಸೈಲ್ ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವ ಕ್ಯಾಂಟೀನ್ನಲ್ಲಿ ಚಹಾ ಸೇವನೆಗೆ ತೆರಳಿದ್ದು, ಈ ಸಂದರ್ಭದಲ್ಲಿ ಆವರಣದ ಒಂದು ಕೋಣೆಯಲ್ಲಿ ಗಿಡಗಂಟಿ ಬೆಳೆದು ನಿಂತಿರುವುದನ್ನ ಕಂಡ ಸತೀಶ್ ಸೈಲ್ ಇಲ್ಲಿ ಕಾಮಗಾರಿ ನಡೆಸುತ್ತಿರುವ ಗುತ್ತಿಗೆದಾರರನ್ನ ಕರೆಸಿ ಮಾತನಾಡಿದ್ದಾರೆ. ಇಲ್ಲಿನ ಗಿಡಗಂಟಿ ತೆರವು ಮಾಡಿದ್ರೆ ಇಲ್ಲಿ ಸುಮಾರು 50 ಬೈಕ್ಗಳನ್ನಾದರೂ ನಿಲ್ಲಿಸಬಹುದು ಎಂದು ಗಮನ ಸೆಳೆದಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಗುತ್ತಿಗೆದಾರರು ಜೆಸಿಬಿ ತರಿಸಿ ಕೂಡಲೇ ಈ ಆವರಣದ ಭಾಗದಲ್ಲಿ ಬೆಳೆದ ಗಿಡಗಂಟಿ ತೆರವುಗೊಳಿಸಿ ಆವರಣದಲ್ಲಿ ಪಾರ್ಕಿಂಗ್ಗೆ ಮತ್ತಷ್ಟು ಜಾಗ ಲಭ್ಯವಾಗುವಂತೆ ಮಾಡಿದ್ದಾರೆ. ಕಾರವಾರದಲ್ಲಿ ನೌಕಾನೆಲೆ ಇರುವ ಕಾರಣಕ್ಕಾಗಿ ಹಾಗೂ ಇದುವರೆಗೂ ಕಾರವಾರಕ್ಕೆ ಪ್ರಧಾನಿ ಮೋದಿಯವರು ಆಗಮಿಸಿಲ್ಲದ ಕಾರಣಕ್ಕೆ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಕಾರವಾರಕ್ಕೆ ಆಗಮಿಸುವಂತೆ ಮೋದಿಯವರನ್ನ ಆಹ್ವಾನಿಸಿದ್ದೇವೆ. ಮೋದಿಯವರು ಆಗಮಿಸಿದ್ರೆ ತುಂಬಾ ಸಂತೋಷ ಎಂದು ಶಾಸಕಿ ರೂಪಾಲಿ ನಾಯ್ಕ್ ಹೇಳಿದ್ದಾರೆ. ಕಾರವಾರ ನಗರಸಭೆಗೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಆಗಮಿಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಪ್ರಚಾರಕ್ಕಾಗಿ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪಕ್ಷದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ರಾಜ್ಯದ ವಿವಿಧೆಡೆ ಸಮಾವೇಶಗಳನ್ನ ಆಯೋಜನೆ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಪರ ಅಲೆಯಿದ್ದು 145ರಿಂದ 150 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದರು. ಗೊತ್ತಾಗ್ತಾ ಇದೆ. ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರು ಮೊನ್ನೆ ಬಂದಿರುವಂಥ ಗೃಹ ಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಜಿಯವರು, ಈಗ ಮೋದಿಜಿಯವರು ರಾಜ್ಯಕ್ಕೆ ಅಲ್ಲಲ್ಲಿನೇ ಸಭೆಗಳನ್ನು, ದೊಡ್ಡ ದೊಡ್ಡ ಮಹಾಸಭೆಗಳನ್ನು ಮಾಡ್ತಾ ಇದ್ದಾರೆ, ಸಮಾವೇಶಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ರಾಜ್ಯದ ನಾಯಕರು ಕೂಡ, ಮುಖ್ಯಮಂತ್ರಿಗಳು ಕೂಡ ಯಾವ್ಯಾವ ಊರಲ್ಲಿ ಏನು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕಟೀಲ್ ಕುಮಾರ್ ಸರ್ ಅವರು ಕೂಡ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತು ಸಂಘಟನೆಗೆ ಒತ್ತು ಕೊಟ್ಕೊಂಡು ಎಲ್ಲೆಲ್ಲಿ ಸಮಾವೇಶಗಳನ್ನು ಆಗಬೇಕು, ಮಹಿಳಾ ಸಮಾವೇಶಗಳು ಅಥವಾ ಇನ್ನಿತರ ಎಲ್ಲ ಮೋರ್ಚಾದ ಸಮಾವೇಶಗಳು, ಹಿಂದುಳಿದ ವರ್ಗದ ಸಮಾವೇಶಗಳು, ಈ ಥರದಲ್ಲಿ ಎಲ್ಲೆಲ್ಲಿ ಮಾಡಿದ್ದಾರೆ, ಎಲ್ಲ ಕಡೆಗೆ ನಿಯೋಜನೆಯನ್ನು ಮಾಡಿಟ್ಟಿದ್ದಾರೆ. ಈಗಾಗಲೇ ಡೇಟ್ಗಳನ್ನು ಕೆಲವೊಂದು ಜನವರಿ ಮತ್ತು ಫೆಬ್ರವರಿ ತನಕ ಡೇಟ್ಗಳನ್ನು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡು ಇಟ್ಟಿದ್ದಾರೆ. ತುಮಕೂರಲ್ಲಿ ಮಹಿಳಾ ಮೋರ್ಚಾದ ಸಮಾವೇಶ 18ರಲ್ಲಿ ನಡೀತಾ ಇದೆ. ಹೀಗೆ ಅನೇಕ ಸಮಾವೇಶಗಳು ನಡೆದಿದೆ. ನಾವು ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಅತಿ ದೊಡ್ಡದಾದ ಪಾರ್ಟಿ ಇರೋದ್ರಿಂದ, ತುಂಬ ಕಾರ್ಯಕರ್ತರು ಇರೋದ್ರಿಂದ, ಈ ಸಂಘಟನಾತ್ಮಕವಾಗಿ ಈ ಸಂಘಟನೆ ಕೂಡ ಗಟ್ಟಿಯಾಗಿರೋದ್ರಿಂದ ಮುಂದಿನ ದಿವಸದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದಲ್ಲಿ ಇನ್ನೊಂದು ಸಲ ಚುಕ್ಕಾಣಿ ಹಿಡಿತದೆ ಮತ್ತು 145ರಿಂದ 50 ಸ್ಥಾನಗಳನ್ನು ನಾವು ಗೆಲ್ತೀವಿ ಅಂತ ಹೇಳಿ. ನಾವು ನಮ್ಮ ಭಾಗಕ್ಕೆ ಉತ್ತರ ಕನ್ನಡ ಜಿಲ್ಲೆಗೆ ಸ್ಪೆಷಲ್ ಆಗಿ ನಮ್ಮ ನೆವಲ್ ಬೇಸ್ ಇರೋದ್ರಿಂದ ಒಂದು ಸಲನೂ ಅವರು ಬಂದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಲಾಸ್ಟ್ ನಮ್ಮ ಒಂದು ಎಬೆಕ್ಸ್ ಮೀಟಿಂಗ್ನಲ್ಲೂ ಮತ್ತು ನಾವು ರಾಜ್ಯಾಧ್ಯಕ್ಷರಿಗೆ ಭೇಟಿಯಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಮೋದಿಜಿಯವರ ಒಂದು ನಮಗೆ ಸಮಾವೇಶಕ್ಕೆ ಅನುಮತಿ ಮಾಡಿಕೊಡ್ಬೇಕು ಅಂತ ಹೇಳ್ಕೊಂಡು ನಾವು ಕೇಳ್ಕೊಂಡಿದ್ದೇವೆ. ಖಂಡಿತ ಮಾಡಿಕೊಡ್ತಾರಂತ ನಮಗೆ ಭರವಸೆ ಇದೆ. ಅವರು ಭರವಸೆಯನ್ನು ಕೊಟ್ಟಿದ್ದಾರೆ, ಮಾಡ್ತಾರಂತ. ಖಂಡಿತ ಮೋದಿಜಿಯವರು ಬರ್ತಾರಂತ ನಮಗೆ ಖುಷಿ ಇದೆ. ಟನಲ್ ಉದ್ಘಾಟನೆಗೆ ವಿಳಂಬವಾಗಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸುತ್ತಿರುವ ಐಆರ್ಬಿಯವರು ತುಂಬಾ ವಿಳಂಬವಾಗಿ ಕಾಮಗಾರಿ ನಡೆಸುತ್ತಿದ್ದಾರೆ ಎಂಬ ಆರೋಪಗಳಿವೆ. ಕೋವಿಡ್ ಸಂದರ್ಭದಲ್ಲಿ ಕಾರ್ಮಿಕರು ದೊರಕದೆ ವಿಳಂಬವಾಗಿದೆ ಎಂದು ಐಆರ್ಬಿಯವರು ತಿಳಿಸುತ್ತಿದ್ದಾರೆ. ಗುಡ್ಡ ಕಡಿದು ಟನಲ್ ನಿರ್ಮಿಸಿದ್ದು, ಟನಲ್ನ ಒಂದು ಭಾಗದಲ್ಲಿ ಗುಡ್ಡದ ಮಣ್ಣು ಸಡಿಲವಾಗಿ ಜಾರಿ ಬರ್ತಿದೆ. ಭಯದ ವಾತಾವರಣ ಈಗಲೂ ಇದೆ. ಸಿಮೆಂಟ್ನಿಂದ ಮಣ್ಣು ಜಾರದಂತೆ ತಡೆಗಟ್ಟಿ ಇನ್ನೊಂದು ಭಾಗದ ಸುರಂಗ ಮಾರ್ಗದ ಸಂಚಾರ ಮಾರ್ಚ್ನಲ್ಲಿ ಮಾಡಿಕೊಡೋದಾಗಿ ಐಆರ್ಬಿಯವರು ಭರವಸೆ ನೀಡಿದ್ದಾರೆ. ಕೊರೋನಾದ ಈ ಒಂದು ಹಂತದಲ್ಲಿ ಕಾರ್ಮಿಕರು ಕೆಲಸ ಮಾಡಲಿಕ್ಕೆ ಯಾರೂ ಇಲ್ಲದೆ ಕಾರಣ 1 ವರ್ಷ ಲೇಟ್ ಆಗಿ ಇವತ್ತು ಉದ್ಘಾಟನೆಗೊಂಡಿದೆ. ಮಾನ್ಯ ನಮ್ಮ ಸಂಸದರಾದಂಥ ಅನಂತಕುಮಾರ್ ಹೆಗಡೆ ಒಂದು ಹಂತದಿಂದ ನಿನ್ನೆ ನಮ್ಮೆಲ್ಲ ಜಿಲ್ಲೆಯ ಶಾಸಕರು ಹಾಗೂ ಎಲ್ಲ ನಮ್ಮ ನಗರಸಭೆಯ ಅಧ್ಯಕ್ಷರು, MLC ಅವರಾದ ಗಣಪತಿ ಹೊಳೇಕರ್, ಇವರೆಲ್ಲ ನಾವೆಲ್ಲರೂ ಸೇರಿ ನಿನ್ನೆ ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಒಂದು ನ್ಯಾಷನಲ್ ಹೈವೇ ಈ ಒಂದು ಕೈಗೊಂಡಂಥ ಕಾಮಗಾರಿ ಐಆರ್ಬಿ ಅವರು ತುಂಬ ಡಿಲೇ ಮಾಡಿ ಈ ವರ್ಕನ್ನು ಮಾಡಿದ್ದಾರೆ ಅನ್ನೋದು ಕೂಡ ಆರೋಪಗಳು ಬಂದಿದೆ. ಕಾರಣ ಅವ್ರು ಹೇಳ್ತಾ ಇರೋದು, ಕೊರೋನಾದ ಈ ಒಂದು ಹಂತದಲ್ಲಿ ಕಾರ್ಮಿಕರು ಸಿಗೋದಿಲ್ಲದ ಕಾರಣ ವಿಮುಖವಾಗಿ ಹೋಗುವಂಥ ಈ ಟನಲ್ ಏನಿದೆ ಬಹಳ ದಿವಸದಿಂದ ಲೇಟ್ ಆಗಿದೆ. ಮತ್ತೆ ಕಾರ್ಮಿಕರ ವತಿಯಿಂದ ಹೇಳ್ತಾ ಇದ್ರು ಕೂಡ ಮಿಡ್ಲಲ್ಲಿ ನಾವು ಆ ಗುಡ್ಡವನ್ನು ಕಡಿದು ಈ ಒಂದು ಟನಲ್ ಮಾಡಿದ್ದಾರೆ. ಆ ಟನಲ್ನಲ್ಲಿ ಆ ಸೈಡಿಗಿರುವಂಥ ಏನು ಸ್ಲೈಡಿಂಗ್ ಆಗ್ತಾ ಇರುವಂಥ ಮಣ್ಣು ಕೂಡ ತಾವೆಲ್ಲರೂ ನೋಡ್ತಾ ಇದ್ದೀರಿ, ಆ ಸ್ಲೈಡಿಂಗ್ ಆಗ್ತಾ ಇದೆ. ಇನ್ನೂ ಭಯದ ಒಂದು ವಾತಾವರಣವಿದೆ ಆ ಕಡೆಗೆ. ಆದರೂ ಕೂಡ ಅದನ್ನು ಸಿಮೆಂಟ್ ಇಂದ ತಡೆಗಟ್ಟಿಕೊಂಡು ಇನ್ನೊಂದು ಭಾಗದಿಂದ ಮಾಡಲಿಕ್ಕೆ ಆದಷ್ಟು ಮಾರ್ಚ್ ನಲ್ಲಿ ನಮಗೆ ಅವರು ಟೈಮ್ ಕೊಟ್ಟಿದ್ದಾರೆ. ಮಾರ್ಚಲ್ಲಿ ಮುಗಿಸ್ಕೊಡ್ತಾರೆ ಅಂತ ಹೇಳಿ, ಅದು ಕೂಡ ನಾವು ಮುಂದಿನ ದಿವಸದಲ್ಲಿ ಮಾಡ್ತೇವೆ ಅಂತ ಹೇಳಿಕೊಡ್ತಾ. ಸುರಂಗ ಮಾರ್ಗದ ಸಂಚಾರ ವ್ಯವಸ್ಥೆಯನ್ನ ಯಾವ ರೀತಿಯಲ್ಲಿ ರೂಪಿಸಬೇಕು ಎನ್ನುವ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ.
ಫ್ಲೈಓವರ್ ಹಾಗೂ ಟನಲ್ ಬಳಿ ಅಗತ್ಯವಿರುವಲ್ಲಿ ಸೂಚನಾ ಫಲಕ ಅಳವಡಿಸುವಂತೆ ಸಂಸದರು ಐಆರ್ಬಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿದ್ಯುತ್ ಕಂಬ ಅಳವಡಿಸದೇ ಇದ್ರೆ ಫ್ಲೈಓವರ್ ಹಾಗೂ ಟನಲ್ ಉದ್ಘಾಟಿಸೋದಿಲ್ಲ ಎಂದು ನಾನು ಹೇಳಿದ ನಂತರ ವಿದ್ಯುತ್ ಕಂಬ ಅಳವಡಿಸಿದ್ದಾರೆ ಎಂದರು. ಬಿಣಗ ಸೇರಿದಂತೆ ಹೆಚ್ಚಿನ ಅಪಘಾತದ ಸಾಧ್ಯತೆಗಳಿರುವ ಸ್ಥಳಗಳಲ್ಲಿ ಅಪಘಾತ ತಪ್ಪಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಐಆರ್ಬಿಯವರಿಗೆ ಸೂಚನೆ ನೀಡಲಾಗಿದೆ. ಎಲ್ಲೆಲ್ಲಿ ಫ್ಲೈಓವರ್ ಹಾಗೂ ಅಂಡರ್ ಪಾಸ್ ಆಗಬೇಕೆಂದು ಪರಿಶೀಲಿಸಿ ಹೊಸದಾಗಿ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ. ಚಂಡಿಯ ಅಮದಳ್ಳಿಯಲ್ಲಿ ಸುಮಾರು 2.5 ಕಿಲೋಮೀಟರ್ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರ್ ಅವರಿಂದ ಅನುಮತಿ ಪತ್ರ ದೊರೆತಿದೆ ಎಂದು ರೂಪಾಲಿ ನಾಯ್ಕ್ ತಿಳಿಸಿದ್ದಾರೆ. ಬರಬೇಕಾದ್ರೆ ನಾವು ಅದನ್ನು ಮೀಟಿಂಗ್ ಮಾಡ್ತಾ ಇದ್ದೇವೆ. ಬರಬೇಕಾದ್ರೆ ಆ ರೂಟಿಂದನೇ ಬರುವಂಥ ಲಾರಿಗಳು ಅಥವಾ ಇನ್ನಿತರ ಗಾಡಿಗಳು ಬರುವಂಥದ್ದು ಮಾಡ್ತಾ ಇದ್ದೀವಿ. ಈ 2 ವೀಲರಿಗೆ ಬಿಣಗ ಇದು ಆ ದಿಕ್ಕಿನಲ್ಲಿ ಹೋದ್ರೆ ಒಂದು 5 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಹೋದ್ರೆ ಅರ್ಧ ಕಿಲೋಮೀಟರ್ ಒಳಗೆ ಹೋಗುವಂಥದ್ದಿದೆ. ಅದನ್ನು ಜನರಿಗೆ ಮನವರಿಕೆ ಮಾಡಿ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಸೂಚನಾ ಫಲಕ, ಆಮೇಲೆ ನಿನ್ನೆ ನಾವು ದಿಶಾ ಮೀಟಿಂಗ್ನಲ್ಲಿ ಮಾನ್ಯ ಅನಂತಕುಮಾರ್ ಹೆಗಡೆ ಅವರು, ಆಮೇಲೆ ಐಆರ್ಬಿ ಮತ್ತೆ ನ್ಯಾಷನಲ್ ಹೈವೇ ಜೊತೆಗೆ ಮಾತುಕತೆಗೆ ಮತ್ತೆ ನಮ್ಮ SP ಸರ್ ಅವರು ಇದ್ರು, DC ಅವರು ಇದ್ರು. ಸೂಚನಾ ಫಲಕವನ್ನು ಅವರು ಕೆಲವರಿಗೆ ಅಳವಡಿಸಿಲ್ಲ. ಇದು ಲೈಟ್ ಸಹ ಹಾಕಿಲ್ಲಾಗಿದ್ರು. ನಾನು ಅದು ಅವರಿಗೆ ಲೈಟ್ ಹಾಕದೆ ನಾವು ಉದ್ಘಾಟನೆ ಮಾಡೋದಿಲ್ಲ ಅಂದಮೇಲೆ ಅವರು ಲೈಟ್ ಹಾಕಿದ್ದಾರೆ. ಇದು ಅವರು ಹಿಂದೆ ಸರ್ವೆ ಮಾಡಿದಾಗ ಕೆಲವೊಂದು ಮಿಸ್ ಮಾಡ್ಕೊಂಡಿದ್ದಾರೆ. ಯಾವತ್ತು ಫ್ಲೈಓವರ್ ಮೇಲೆ ಲೈಟ್ ಇರ್ತದೆ, ರಿಫ್ಲೆಕ್ಟರ್ಗಳು ಇರ್ತದೆ, ಇದೆಲ್ಲವನ್ನು ಅವರು ಎಲ್ಲೆಲ್ಲೂ ಅಳಿಸಲಿಲ್ಲ. ಮತ್ತೆ ಸೂಚನಾ ಫಲಕಗಳು ಕೂಡ ಮಾಡಿಲ್ಲಾಗಿದ್ರು. ಅದು ಸಹ ಅವರು ಮಾಡ್ಬೇಕಂತ ನಾವೇ ಹೇಳಿದ್ದೇವೆ. ಅದನ್ನು ಮಾಡ್ತಾರಂತ ಅವರು ಒಪ್ಕೊಂಡಿದ್ದಾರೆ. ಅವರು SP ಅವರು ಅನೇಕ ಆಕ್ಸಿಡೆಂಟ್ ಇದಾದ್ಮೇಲೆ IRB ಕಂಪನಿ ಅಂದ್ರೆ ನಮ್ಮ ನ್ಯಾಷನಲ್ ಹೈವೇ ಆಗ್ತಾ ಇರ್ಬೇಕಾದ್ರೆ ಬೋರ್ವೆ ಅನೇಕ ಆಕ್ಸಿಡೆಂಟ್ಗಳು ಯಾವ ಝೋನ್ ನಲ್ಲಿ ಆಗಿದೆ. ಅದನ್ನು ಈ ಬಿಣಗ ಕೂಡ ಬಹಳ ಡೇಂಜರಸ್. ಮೊನ್ನೆ ಒಂದು ಹುಡುಗಿ ಇದಾಗಿರೋದು ಆ ಡೇಂಜರಸ್ ಇರೋದ್ರಿಂದ ಅಲ್ಲಿ ಕೂಡ ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ ಮತ್ತೆ ಸೈಡಿಗೆ ಇದೆಲ್ಲ ಬೇಕಾಗ್ತದೆ. ಅದರಿಂದ ಮಾಡಲಿಕ್ಕೆ ನಾವು ಸೂಚನೆಯನ್ನು ನಿನ್ನೆ ಕೊಟ್ಟಿದ್ದೇವೆ. ಅವರು ಮಾಡಲಿಕ್ಕೆ ಮಾಡ್ತಾರಂತ ಹೇಳಿದ್ದಾರೆ. ಜೊತೆಯಲ್ಲಿ ಮುಂದುವರೆದ ಭಾಗವಾಗಿ ಫ್ಲೈಓವರ್ ಮತ್ತೆ ಅಂಡರ್ ಪಾಸ್ ಎಲ್ಲೆಲ್ಲಿ ಬೇಕು ಅದು ಮುಂದಿನ ಒಂದು ಹಂತದಲ್ಲಿ ಅಂದ್ರೆ ಗುತ್ತಿಗೆ ತಗೊಳ್ಬೇಕಾದ್ರೆ ಅವರು ಇಷ್ಟೇ ಕಾಮಗಾರಿಗಂತ ಗುತ್ತಿಗೆ ತಗೊಂಡಿದ್ದಿದೆ. ಮುಂದಿನ ಹಂತದಲ್ಲಿ ಅದು ಕೂಡ ಈಗಾಗಲೇ ನಾವು ಮೊನ್ನೆ ಗಡ್ಕರಿ ಅವರಿಗೆ ಕಳಿಸ್ಕೊಟ್ಟಿದ್ರಿಂದ ಅದು ನಮಗೆ ಸುಮಾರು ನಮ್ಮ ಚೆಂಡೆ ಅಮದಡಿಯಲ್ಲಿ 2.5 ಕಿಲೋಮೀಟರ್ ರಸ್ತೆಗೆ ಲೈಟ್ ಇರಲಿ, ಆಮೇಲೆ ಕೆರೆಗಳು ಅದನ್ನು ನುಂಗ್ಕೊಂಡಿದೆ ರಸ್ತೆಗಳು, ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೂ ಕೂಡ ಅವರಿಂದ ಲೆಟರ್ ಬಂದಿದ್ದು ಕೂಡ ಇರ್ತದೆ. ಅದನ್ನು ಮಾಡ್ತಾ ಅಂತ ಅವರು ನಿನ್ನೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಆಗ್ತದೆ. PUCಯಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳೇ ಭವಿಷ್ಯವನ್ನ ರೂಪಿಸುತ್ತದೆ. ಮುಂದಿನ ಅವಕಾಶಗಳನ್ನು ಹೇಗೆ ಬಳಸಿಕೊಳ್ಳಬೇಕೆಂದು ಸರಿಯಾದ ತೀರ್ಮಾನವನ್ನ ಮಾಡಿಕೊಳ್ಳಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸಲು ಸಿದ್ಧರಾಗಿರಬೇಕು ಎಂದು ಹೊನ್ನಾವರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ಸಿ ಹೇಳಿದರು. ಹೊನ್ನಾವರ ಪಟ್ಟಣದ ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಷನ್ ಸೊಸೈಟಿಯ SDM ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಅರಣ್ಯ ಬೆಳವಣಿಗೆಗೆ ಪೂರಕವಾಗಿ ಕೆಲಸವನ್ನ ಮಾಡಬೇಕು. ವಿದ್ಯಾರ್ಥಿಗಳಿಗೆ SDM PUC ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದ ಎಲ್ಲ ತರಬೇತಿಗಳು ಸಹ ನಡೆಯುತ್ತದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಚೆನ್ನೈ ಇದರ ಪ್ರಾಧ್ಯಾಪಕರು ಹಾಗೂ ಸ್ನಾತಕೋತ್ತರ ಹಿಂದಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮಂಜುನಾಥ್ ಎ ನಂಬಿಗ ಮಾತನಾಡುತ್ತಾ, ಈಗಿನ ಕಾಲದ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರ ಮೇಲೆ ಶ್ರದ್ಧೆ ಕಡಿಮೆಯಾಗುತ್ತಿದೆ. ವಿವೇಕಾನಂದರ ಜೀವನ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ದಾರಿಯಾಗಿರುತ್ತದೆ. ಅಹಂಕಾರ ಯಾವಾಗ ನಮ್ಮ ಮನಸ್ಸಿಗೆ ಬಂತೋ ಅಲ್ಲಿಗೆ ಆ ವ್ಯಕ್ತಿ ಜೀವನ ಮುಕ್ತಾಯ ಆದಂತೆ ಎಂದು ಹೇಳಿದ್ರು. ಕಲಿಕೆ ಅನ್ನೋದು ಯಾವತ್ತು ಎಂಡಲ್ಲ. ಅದಕ್ಕೆ ದಿನ ಪ್ರತಿದಿನ ನಾವು ಕಲಿತಾನೆ ಇರ್ಬೇಕು. ಆದ್ರೆ ನಮ್ಮಲ್ಲಿ ಏನಾಗ್ಬಿಡ್ತದೆ ಅಂದ್ರೆ 10th ಪಾಸ್ ಆದ್ರೆ ನಾನೇನೋ ದೊಡ್ಡ ತೆಂಗಿನ ಮರ ಹತ್ತೀನಿ, +2 ಮಾಡ್ಬಿಟ್ರೆ ಆಲ್ದ ಮರ ಹತ್ತೀನಿ ಅಲ್ವಾ, ಅದಕ್ಕೂ ಮುಂದೋದ್ರೆ ಇನ್ನೂ ಏನೋ ದೊಡ್ಡ ಆಕಾಶ ಹತ್ತೀನಿ ಅಂತೇಳಿ ಏನೂ ಅಲ್ಲ. ನೀವು ಡಾಕ್ಟರೇಟ್ ಮಾಡಿದ್ರು ಇವತ್ತು ಸಣ್ಣವ್ರೆ ಅಂತ ತಿಳ್ಕೊತಿರಲ್ಲ, ಆವಾಗ ನೀವು ದೊಡ್ಡರಾಗ್ತೀರಿ. ನಮ್ಮ ಮನಸ್ಸಿನಲ್ಲಿ ಯಾವಾಗ ಅಹಂಕಾರ ಭಾವನೆಗಳು ಬರ್ತಾವೋ ಆವಾಗ ಅಲ್ಲೇ ನಮ್ಮ ಅಂತ್ಯ ಆಯ್ತು ಅಂತ ತಿಳ್ಕೊಬೇಕು. ನೀವು ನಮಗೂ ಹೇಗ್ರಲ್ಲ ಏನ್ ಪಾಠ ಮಾಡ್ತಾರೆ ಬಿಡ್ರಿ, ಹೋಗಿ ಮಾರ್ಕೆಟ್ ತಿರುಗಾಟ ಮಾಡ್ಬರೋಣ, ಮೊಬೈಲ್ ಐತಿ ಕೈಲಿ ಬೇಕಾದದ್ದು ನೋಡೋಣ ಅನ್ನುವಂತ ನಮ್ಮ ಮನಸ್ಸಿನಲ್ಲಿ ಭಾವನೆ ಬಂತಂದ್ರೆ ಶಾಲೆ ಮತ್ತು ಶಿಕ್ಷಕರು ಬಡವರನ್ನುವುದಿಲ್ಲ, ಅವ್ರು ಯಾವಾಗ್ಲೂ ಶ್ರೀಮಂತರೇ. ಅವರ ಹೃದಯ ಶ್ರೀಮಂತಿಗೆನೆ ನಮಗೆ ಉನ್ನತವಾದವನ್ನ ಸ್ಥಾನ ಕೊಡ್ಲಿಕ್ಕೆ ಸಾಧ್ಯ. ಆದ್ರೆ ನಮಗೆ ಅವ್ರ ಮೇಲೆ ಗೌರವ ಇರಬೇಕು. ವಿವೇಕಾನಂದರು ಗುರುಗಳಿಗೆ ಹುಡುಕದವಾಗ ರಾಮಕೃಷ್ಣ ಪರಮಹಂಸರು ಬಹಳ ಲೇಟ್ ಆಗಿ ಸಿಕ್ಕಿದ್ರು. ಅವರಿಗೆ ಯಾವಾಗಿಂದ ಸಿಕ್ಕಿದ್ರೋ ಅವಾಗಿಂದ ವಿವೇಕಾನಂದರಲ್ಲಿ ನಾನು ಏನೋ ಒಂದು ಸಾಧನೆ ಮಾಡಬೇಕು, ಈ ಸಮಾಜಕ್ಕೆ ದುಡಿಬೇಕು, ಈ ಜನರಿಗಾಗಿ ದುಡಿಬೇಕು, ಕಷ್ಟ ಪಡಬೇಕು ಅಂತೇಳಿ ವಿಚಾರ ಮಾಡ್ತಾರೆ.
ಎಸ್ಡಿಎಂ ಪದವಿ ಕಾಲೇಜಿನ ಪ್ರಾಚಾರ್ಯೆ ಡಾಕ್ಟರ್ ವಿಜಯಲಕ್ಷ್ಮಿ ನಾಯ್ಕ್ ಮಾತನಾಡಿ, ವಿದ್ಯಾರ್ಥಿಗಳು ಕಾಲೇಜಿನ ಆವರಣವನ್ನ ಕಸಮುಕ್ತ ಮಾಡಿ ಇಟ್ಟುಕೊಳ್ಳಬೇಕು, ಆ ಮೂಲಕ ಪರಿಸರವನ್ನ ಸಂರಕ್ಷಿಸಬೇಕೆಂದು ಹೇಳಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಂಪಿಇ ಸೊಸೈಟಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ, ಆದರ್ಶವನ್ನ ಇಟ್ಟುಕೊಂಡು ನಾವು ಜೀವನದಲ್ಲಿ ಮುನ್ನುಗ್ಗಬೇಕು. ಯಾವಾಗ್ಲೂ ಮಾನ್ಯತೆ ಬರೋದು ವ್ಯಕ್ತಿಗಲ್ಲ, ಬದಲಾಗಿ ವ್ಯಕ್ತಿ ಅಲಂಕರಿಸಿರುವ ಹುದ್ದೆಗೆ ಎಂದು ಹೇಳಿದ್ರು. ಬಳಿಕ ಸಾಂಸ್ಕೃತಿಕ, ಶೈಕ್ಷಣಿಕ, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ ವಿದ್ಯಾರ್ಥಿಗಳನ್ನ ವಿಶೇಷವಾದ ಸನ್ಮಾನವನ್ನ ಮಾಡಲಾಯಿತು. ಸಾಧನೆಯನ್ನ ಮಾಡಿದ ವಿದ್ಯಾರ್ಥಿಗಳನ್ನ ಪಂಚವಾದ್ಯಗಳ ಮೂಲಕ ವೇದಿಕೆಗೆ ಕರೆತಂದು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಕಾಲೇಜಿನ ಪ್ರಾಚಾರ್ಯ ಎಂಎಚ್ ಭಟ್ ಸ್ವಾಗತಿಸಿದ್ರು. ಸಂಸ್ಕೃತ ಉಪನ್ಯಾಸಕ ವಿನಾಯಕ್ ಭಟ್ ಅತಿಥಿಗಳನ್ನ ಪರಿಚಯಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಹೇಮಾ ಭಟ್ ಹಾಗೂ ಎಂಎನ್ ಅಡಿಗುಂಡಿ ನಿರೂಪಿಸಿದ್ರು. ನಂತರ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ಜರುಗಿತು. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದಾಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ. ಹಿಂದೆ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ, ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಶಾಂತಿಕೃಷ್ಣ ರೆಸಿಡೆನ್ಸಿ, ಮಹಾಗಣಪತಿ ಮಂದಿರದ ಹತ್ತಿರ, ಕುಡ್ಲೆ ಬೀಚ್ ರೋಡ್, ಗೋಕರ್ಣ. ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ 9901 735225. ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್. ಮೊಬೈಲ್ ಸಂಖ್ಯೆ 8073039018 9620342620. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.